ಚಳ್ಳಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕ ಟಿ ರಘುಮೂರ್ತಿಯವರ ಹುಟ್ಟುಹಬ್ಬ ಬಹಳ ಸಡಗರ ಸಂಭ್ರಮದಿಂದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ವಿಶೇಷವಾಗಿ ಆಚರಣೆ ಮಾಡಿದರು. ಹುಟ್ಟುಹಬ್ಬದ ಪ್ರಯುಕ್ತ ದಲಿತ ಮಠಾಧೀಶರು ಭಾಗಿಯಾಗಿ ಶುಭ ಹಾರೈಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಟಿ ರಘುಮೂರ್ತಿಯವರಿಗೆ ಸಚಿವ ಸ್ಥಾನ ನೀಡಿ ಎಂದು ಮಠಾಧೀಶರು ಒತ್ತಾಯಿಸಿದರು. ಶಾಸಕರ ಹುಟ್ಟುಹಬ್ಬಕ್ಕೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಅಭಿಮಾನಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಯಿತು. ಅಪಾರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ದಯವಿಟ್ಟು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತ ಬಂಧುಗಳು ಅಭಿಮಾನಿಗಳು ಸ್ವಾಮೀಜಿಯವರಿಗೆ ಆದ್ಯತೆ ಕೊಡಬೇಕು. ಬಹುದೂರದಿಂದ ಪೂಜ್ಯರೆಲ್ಲರೂ ಬಂದಿದ್ದಾರೆ. ಅವರಿಗೆ ಶಿಸ್ತಾಗಿ ಗೌರವ ಸನ್ಮಾನವನ್ನು ಮಾಡಿದ್ದೇವೆ. ದಯಮಾಡಿ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದಂಥ ರಘುಮೂರ್ತಿಯವರ ಹುಟ್ಟುಹಬ್ಬದ ನಿಮಿತ್ತ ಕಳೆದ 2-3 ದಿನಗಳ ಹಿಂದೆ ಪಾವಗಡದ ವೆಂಕಟರಮಣವರ ಶ್ರದ್ಧಾಂಜಲಿ ಸಭೆಯಲ್ಲಿ ಎಲ್ಲ ಸ್ವಾಮೀಜಿಯವರಿಗೆ ಭಿನ್ನ ಮಾಡಿ ತಾವೆಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಮಠಾಧೀಶರನ್ನು, ವಿಶೇಷವಾಗಿ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದ ಎಲ್ಲ ಪರಮ ಪೂಜ್ಯರನ್ನು ಮೊನ್ನೆ ಶಾಸಕರು ಕೋರ್ಕೊಂಡಿದ್ರು, ಮನವಿ ಮಾಡಿದರು. ಹಾಗಾಗಿ ನಾವೆಲ್ಲ ಪೂಜ್ಯರು ಅವರ ಮನವಿಗೆ, ಏಕೆಂದರೆ ನಮ್ಮೊಟ್ಟಿಗೆ ಅತ್ಯಂತ ಸೌಹಾರ್ದವಾಗಿ ಎಲ್ಲ ಕೆಲಸಗಳನ್ನು ಮನಬಿಚ್ಚಿ ಮಾತನಾಡಿಕೊಂಡು ಅವ್ರು ಕಟ್ಟಿರುವಂಥ ಅನೇಕ ಕಾಮಗಾರಿಗಳನ್ನು ಕರ್ಕೊಂಡೋಗಿ ನಮ್ಮನ್ನು ಪ್ರತಿ ವರ್ಷ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಡಿಗ್ರಿ ಕಾಲೇಜನ್ನು ಈ ಜಾಗದಿಂದ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಿದಾಗಲೂ ಕೂಡ ನಮ್ಮ ಜಿಲ್ಲೆಯ ಮಠಾಧೀಶರನ್ನು ಇಟ್ಕೊಂಡೇ ಆ ಪ್ರಯತ್ನವನ್ನು ಮಾಡಿದಂಥವರು. ಮೂಲತಃ ಇಂಜಿನಿಯರ್ ಆಗಿರೋದ್ರಿಂದ ಒಂದು ಕಟ್ಟಡದ ಮೂಲ ಸೌಕರ್ಯ ಏನೇನು ಇರ್ಬೋದು, ಮುಂದೆ ಬರುವಂಥ ಅಡೆತಡೆಗಳನ್ನು ಯಾವ ರೀತಿ ತಡೆ ಹಿಡಿಬೋದು ಅನ್ನುವಂಥ ಬುದ್ಧಿವಂತಿಕೆ ಮತ್ತು ಚಾಕಚಕ್ಯತೆ ಮೊನ್ನೆ ರಘುಮೂರ್ತಿ ಅವರಿಗಿದೆ. ಅವರು ಹೇಳಲಿಕ್ಕಷ್ಟೇ ಮೀಸಲಾತಿ ಕ್ಷೇತ್ರದ ಶಾಸಕರು, ಆದರೆ ಒಬ್ಬ ಲಿಂಗಾಯತರ ರೀತಿಯಲ್ಲಿ, ಬ್ರಾಹ್ಮಣರ ರೀತಿಯಲ್ಲಿ, ಮೇಲ್ವರ್ಗದ ರೀತಿಯಲ್ಲಿ ಒಬ್ಬ ಸಂಸ್ಕಾರವಂತನಾಗಿ ಸಾಂಸ್ಕೃತಿಕ ವಾತಾವರಣವನ್ನು ಸುತ್ತ ನಿರ್ಮಾಣ ಮಾಡಿಕೊಂಡು ತನ್ನೊಟ್ಟಿಗೆ ಎಲ್ಲ ಜನಾಂಗವನ್ನು, ಎಲ್ಲ ಧರ್ಮದವ್ರನ್ನ ತನ್ನೊಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಬೇರೆ ರಾಜಕಾರಣಿಗಳಿಗೆ ಹೋಲಿಸಿದಾಗ ರಘುಮೂರ್ತಿಯವರಲ್ಲಿ ಎಲ್ಲೋ ಒಂದು ಕಡೆ ನಾವು ಅಹಂಕಾರವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಣ ಮತ್ತು ಅಧಿಕಾರ ಇದ್ದಿದ್ದ ಕಡೆ ಅಹಂಕಾರ ಸಹಜವಾಗಿ ಬಂದ್ಬಿಡುತ್ತೆ. ಆದರೆ ರಘುಮೂರ್ತಿ ಮೊದಲನೇ ಬಾರಿ ಗೆದ್ದಾಗ ಯಾವ ರಘುಮೂರ್ತಿ ಆಗಿದ್ರೋ 3 ಬಾರಿ ಗೆದ್ದಾಗಲೂ ಕೂಡ ರಘುಮೂರ್ತಿ ಅವರಾಗಿದ್ದಾರೆ. ಬಹುಶಃ ಸಚಿವರಾದರೂ ಕೂಡ ಅದೇ ನಡವಳಿಕೆ ಇರುತ್ತೆ ಎನ್ನುವಂಥ ಒಂದು ಆಶಾಭಾವನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ 3 ಬಾರಿ ಗೆದ್ದಾಗಲೂ ಕೂಡ ನಡವಳಿಕೆ ಬದಲಾವಣೆ ಆಗಿಲ್ಲ, ಅವರ ರೀತಿ ಬದಲಾವಣೆ ಆಗಿಲ್ಲ, ಅವರಲ್ಲಿರುವಂಥ ಜಾತ್ಯತೀತ ಮನೋಭಾವ, ಪಕ್ಷಾತೀತ ಮನೋಭಾವ. ಜೊತೆಗೆ ಕಚೇರಿಯಲ್ಲಿ ಎಲ್ಲ ವರ್ಗದ, ಎಲ್ಲ ಪಕ್ಷದ ಮುಖಂಡರುಗಳ ಫೋಟೋ ಹಾಕೊಂಡ್ರು ನೋಡಿದ್ರೇ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವೆಲ್ಲ ಮಠಗಳೊಂದಿಗೆ, ವಿಶೇಷವಾಗಿ ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಯಾವಾಗಲೂ ದೂರಕ್ಕೆ ಬಂದರೆ, ಯಾವುದೇ ನಮ್ಮ ಮಠದ ಕಾರ್ಯಕ್ರಮಗಳಿದ್ದರೆ ಎಲ್ಲರ ಮಠದ ಕಾರ್ಯಕ್ರಮಗಳಿಗೆ ಅತ್ಯಂತ ಪ್ರೀತಿಯಿಂದ ಭಾಗವಹಿಸಿ, ಯಾವುದೇ ಬಿಂಬುಗಳಿಲ್ಲದೆ ಶಾಸಕರನ್ನ ರೀತಿಯಲ್ಲಿ ನಮ್ಮೊಟ್ಟಿಗೆ ಹೋಗೋದು. ಸೇರ್ತಾ ಇದ್ದಾಗ ಬೆಂಗಳೂರಲ್ಲಿ ಸಿಕ್ಕಾಗ, ಚಿತ್ರದುರ್ಗ ಸಿಕ್ಕಾಗ ನಾವು ಚರ್ಚೆ ಮಾಡ್ತಲೇ ಇರ್ತೀವಿ. ಅಂತ ಒಬ್ಬ ಸರಳ ಸಜ್ಜನಿಕೆಯ ನಾಯಕನಿಗೆ ನಾವೆಲ್ಲರೂ ಕೂಡ ಬಂದು ಆರಿಸಬೇಕು, ಆಶೀರ್ವದಿಸಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಪೂಜ್ಯರು, ನಮ್ಮ ವಾಲ್ಮೀಕಿ ಪೀಠದ ಜಗದ್ಗುರು ಶ್ರೀ ವಾಲ್ಮೀಕಿ ಪ್ರಸನ್ನನಾಥ ಸ್ವಾಮೀಜಿಯವರ ಅಧ್ಯಕ್ಷ ಹೆಸರೇ ಬರ್ತಾ ಇದೆ. ನಮ್ಮ ಹಿಂದುಳಿದ ದಲಿತ ಮಠಾಧೀಶರು ಒಕ್ಕೂಟದ ಕಾರ್ಯಾಧ್ಯಕ್ಷರು, ಜೊತೆಗೆ ವಾಲ್ಮೀಕಿ ಪೀಠದ ಜಗದ್ಗುರುಗಳಾದಂಥ ಪೂಜ್ಯ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಯವರು ಕೂಡ ಇವತ್ತು ಭಾಗವಹಿಸಿ ಅವರ ನೇತೃತ್ವದಲ್ಲಿ ಎಲ್ಲ ಪೂಜ್ಯರನ್ನು ಕರ್ಕೊಂಡೋಗಿದ್ದಾರೆ. ಹಾಗೆ ನಮ್ಮ ಭಗೀರಥ ಉಪಾರ ಗುರುಪೀಠದ ಪೂಜ್ಯ ಶ್ರೀ ಪುರುಷೋತ್ತಮಪುರಿ ಮಹಾಸ್ವಾಮೀಜಿಯವರು, ಭೋವಿ ಗುರುಪೀಠದ ಪೂಜ್ಯ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ನಮ್ಮ ಕುರುಬ ಸಮಾಜದ ಕನಕ ಗುರುಪೀಠದ ಪೂಜ್ಯ ಶ್ರೀ ಈಶ್ವರನಪುರಿ ಮಹಾಸ್ವಾಮಿಗಳು, ನಮ್ಮ ಮಡಿವಾಳ ಗುರುಪೀಠದ ಕಾಯಕ ಸಮಾಜದ ಪೂಜ್ಯ ಜಗದ್ಗುರು ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು, ನಮ್ಮ ಯಾದವ ಗುರುಪೀಠದ ಪೂಜ್ಯ ಬಸವ ಶ್ರೀಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳು, ನಮ್ಮ ಆರ್ಯ ಈಡಿಗ ಸಮಾಜದ ಜಗದ್ಗುರುಗಳಾದಂಥ ಪೂಜ್ಯ ಶ್ರೀ ರೇಣುಕಾನಂದ ಮಹಾಸ್ವಾಮೀಜಿಯವರು, ನಮ್ಮ ಹಾಗೆ ಕಾಯಕ ಸಮಾಜದ ಇನ್ನೊಂದು ಅತ್ಯಂತ ಶೋಷಣೆಗೆ ಒಳಗಾದಂಥ ಸಮಾಜದಲ್ಲಿದ್ದಂಥ ಹಡಪದ ಅಪ್ಪಣ್ಣ ಗುರುಪೀಠ ತುಂಬ ದೂರದಿಂದ ಬಿಜಾಪುರ ಜಿಲ್ಲೆಯಿಂದ ಜಗದ್ಗುರು ಶ್ರೀ ಬಸವ ನಮ್ಮ ಅಪ್ಪಣ್ಣ ಮಹಾಸ್ವಾಮೀಜಿಯವರು ಬಂದಿದ್ದಾರೆ. ಕುಂಬಾರ ಗುರುಪೀಠದ ಪೂಜ್ಯ
ಶ್ರೀ ಬಸವ ಕುಂಬಾರ ಗುಂಡೈ ಸ್ವಾಮೀಜಿಯವರು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಮೇದಾರ ಗುರುಪೀಠದ ಇಮ್ಮಡಿ ಕೇತೇಶ್ವರ ಸ್ವಾಮೀಜಿಯವರು ಬಂದಿದ್ದಾರೆ. ನಮ್ಮ ಲಂಬಾಣಿ ಗುರುಪೀಠದ ಸೇವಲಾಲ್ ಸ್ವಾಮೀಜಿಯವರು ಮರಿ ಬಂದಿದ್ದಾರೆ. ನಮ್ಮ ಚನ್ನಬಸವ ಸ್ವಾಮೀಜಿಯವರು, ಜಯದೇವ ಸ್ವಾಮೀಜಿಯವರು, ಮಹಾನ್ ಸ್ವಾಮೀಜಿಯವರು, ಶಿವಾನಂದ ಸ್ವಾಮೀಜಿಯವರು, ಶಾಂತಿಲಿಂಗ ಸ್ವಾಮೀಜಿಯವರು, ನಮ್ಮ ಕಿರಣ್ ಸ್ವಾಮೀಜಿಯವರು ಮತ್ತು ನಮ್ಮ ನಿರಂಜನ ಸ್ವಾಮಿಗಳು ಎಲ್ಲ ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಎಲ್ಲ ಪೂಜ್ಯರು ಕೂಡ ನಾವೆಲ್ಲ ಕೂಡ ಇವತ್ತು ಬೇರೆ ಏನೂ ಉದ್ದೇಶಗಳಿಲ್ಲ ಅಥವಾ ಮನವಿಗಳಿಲ್ಲ, ಬೇಡಿಕೆಗಳಿಲ್ಲ, ತುಂಬಿರೋದಿದ್ರೆ ಅವ್ರಿಗೆ ಆಶೀರ್ವದಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವೆಲ್ಲರೂ ಅವರ ಆನಂದನ ಮೇಲೆ ಬಂದಿದ್ದೀವಿ. ಈಗ ಅವರಿಗೆ ನಾವೆಲ್ಲ ಕೂಡ ಒಂದು ಸನ್ಮಾನ ಮಾಡಿ ಆಶೀರ್ವದಿಸಿ ನಾವೆಲ್ಲ ಪೂಜ್ಯರು ನಮ್ಮ ಕಾರ್ಯಕ್ಕೆ ನಾವೆಲ್ಲ ಕೂಡ ಬರಬೇಕಾಗಿದೆ. ಇವತ್ತು ನಾವೆಲ್ಲ ಪೂಜ್ಯರು ಬಂದಿರುವಂಥದ್ದು ನಮ್ಮೆಲ್ಲರ ಆತ್ಮೀಯ ಶಾಸಕರಾಗಿರುವಂತಹ ಈಗ ಮುಳ್ಳಿ ಅಧ್ಯಕ್ಷರು ಆಗಿರುವಂತಹ ರಘುಮೂರ್ತಿಯವರ 64ನೇ ಹಬ್ಬದ ಶುಭ ಹಾರೈಕೆಗಳನ್ನು ಮಾಡಬೇಕು. ಅವರು ಮತ್ತಷ್ಟು ಜನಪರವಾದಂಥ ಕಾರ್ಯಕ್ರಮವನ್ನು ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನುವಂಥ ದಿಸೆಯಲ್ಲಿ ನಾವೆಲ್ಲ ಪೂಜ್ಯರು ಇದ್ದೇವೆ. ಚಳ್ಳಕೆರೆ ಕ್ಷೇತ್ರವನ್ನು ತುಂಬ ಅಭಿವೃದ್ಧಿ ಪಥದತ್ತ ಮುನ್ನಡೆಸಿದಂಥವರು ನಮ್ಮ ರಘುಮೂರ್ತಿಯವರು. ಅವರು ಅಜಾತ ಶತ್ರು, ಯಾರನ್ನೂ ದ್ವೇಷಿಸದೆ ಸದಾ ಹಸನ್ಮುಖಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ ಕೆಲಸವಾಯಿತು, ಅವರ ಅಭಿವೃದ್ಧಿಯ ಪರವಾದಂಥ ಚಿಂತನೆಗಳಾಯಿತು, ಅಷ್ಟರಲ್ಲಿ ಅವರು ಇರುವಂಥವರು. ಹೀಗಾಗಿ ಎಲ್ಲ ಪೂಜ್ಯರಿಗೂ ಭಾಳ ಅಚ್ಚುಮೆಚ್ಚಿನ ಶಿಷ್ಯರವರು. ಹೀಗಾಗಿ ಯಾವುದೇ ಸಂದರ್ಭ ಅವರು ಕರೆ ನೀಡಿದರೂ ಸಹ ನಾವೆಲ್ಲ ಬಂದಿದ್ದೇವೆ. ಅವರ ಅಭಿವೃದ್ಧಿ ಪಥದ ಎಲ್ಲ ಕೆಲಸಗಳನ್ನು ನಾವು ನೋಡಿದ್ದೇವೆ. ತುಂಬ ಚಳ್ಳಕೆರೆಯನ್ನು ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ. ಯಾವುದೇ ಒಂದು ಕಾಮಗಾರಿಗಳಿರಲಿ ಅವನ್ನು ಅವರೇ ಸ್ವತಃ ಇಂಜಿನಿಯರ್ ಆಗಿರೋದ್ರಿಂದ ಪೂಜ್ಯರಿಗೆ ಹೇಳಿದಂತೆ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ತುಂಬ ಬರಪೀಡಿತ ಈ ಒಂದು ಚಳ್ಳಕೆರೆ ತಾಲೂಕನ್ನು ಅವರು ಅಂತರ್ಜಲವನ್ನು ಹೆಚ್ಚಿಸುವಲ್ಲಿ ನೀರನ್ನು ಶೇಖರಣೆ ಮಾಡುವಂಥದ್ದು, ರೈತರಿಗೆ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಎಲ್ಲವನ್ನೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಥವರು 3 ಸಾರಿ ಈಗಾಗಲೇ ಜಯವನ್ನು ಗಳಿಸಿದ್ದಾರೆ. ಮುಂದೆ ಅವರು ಸಚಿವರಾಗಬೇಕು ಅನ್ನೋಂಥ ನಮ್ಮೆಲ್ಲರ ಒತ್ತಾಸೆ. ಅವರು ಸಚಿವರಾದರೆ ಖಂಡಿತ ಅವರು ನಾಡಿಗೆ, ಜಿಲ್ಲೆಗೆ ಉತ್ತಮ ಆಡಳಿತವನ್ನು ಕೊಡ್ತಾರೆ. ಅಂತ ರಘುಮೂರ್ತಿಯವರ ಕೆಲಸ, ಅವರ ಅಭಿವೃದ್ಧಿ ಕೆಲಸಗಳು ಯಾವತ್ತೂ ನಿರಂತರವಾಗಿ ನಡೆಯಲಿ. ಅವರಿಗೆ ನಮ್ಮೆಲ್ಲರ ಪೂಜ್ಯರ ಸದಾ ಶುಭ ಹಾರೈಕೆ ಇರ್ತದೆ. ಅಂಥವರ ಈ ಒಂದು ಕಚೇರಿಯನ್ನು ನೋಡಿದ್ರೇ ನಮ್ಮೆಲ್ಲರಿಗೂ ತುಂಬ ಖುಷಿ ಆಗ್ತದೆ. ಒಂದು ಗ್ರಂಥಾಲಯ ಇರ್ಬೋದು, ಬಂದಂಥವರಿಗೆ ಹಸಿದು ಬಂದಂಥವರಿಗೆ